ಚಂಪಕ ಸರಸ್ಸು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಒಂದು ಐತಿಹಾಸಿಕ ತಾಣ. ಇತ್ತೀಚಿನ ವರ್ಷಗಳಲ್ಲಿ ಚಿತ್ರನಟ ಯಶ್ ಅವರು ಯಶೋಮಾರ್ಗದ ಮೂಲಕ ಇಲ್ಲಿ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಇಲ್ಲಿರುವಂತಹ ಕಲ್ಯಾಣಿ ಕೆಳದಿ ಅರಸರ ಕಾಲದಲ್ಲಿ ಕಟ್ಟಿರುವಂತಹ ಒಂದು ಕೆರೆ. ಕೆಳದಿ ಅರಸರಲ್ಲಿ ರಾಜ ವೆಂಕಟಪ್ಪ ನಾಯಕ ತನ್ನ ರಾಣಿ, ಯಾವ ಚಂಪಕ ಅನ್ನುವಂತಹ ರಾಣಿ ಇರ್ತಾಳೆ, ಆಕೆ ಕೆಳವರ್ಗದವಳು ಅನ್ನೋ ಕಾರಣಕ್ಕೆ ಅವರ ಸಂಸ್ಥಾನದಲ್ಲಿ ಕುಟುಂಬದಲ್ಲಿ ಅವಳಿಗೆ ಭಾಳ ಹಿಂಸೆ ಕೊಡಲಾಗುತ್ತೆ. ಆನಂತರ ಆಕೆ ತನ್ನ ಜೀವವನ್ನು ಅಂದರೆ ಆತ್ಮಹತ್ಯೆಗೆ ಶರಣಾಗಿ ತನ್ನ ಜೀವವನ್ನು ಕಳ್ಕೊಳ್ತಾರೆ. ಆಕೆಯ ನೆನಪಿಗಾಗಿ ಕಟ್ಟಿಸಿರುವಂತಹ ಕಲ್ಯಾಣಿ ಇದು. ಇದಕ್ಕೆ ಚಂಪಕ ಸರಸ್ಸು ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ಬೆಂಗಳೂರಿನಿಂದ ಸಾಗರ ಕಡೆ ಬರಬೇಕಿದ್ರೆ ಹೈವೇ ಪಕ್ಕದಲ್ಲಿ ಸಿಗ್ತಾ ಇರುವಂತಹ ಆನಂದಪುರದಲ್ಲಿ ಈ ಕಲ್ಯಾಣಿಯನ್ನು ನೀವು ಕಾಣಬಹುದು. ಸ್ನೇಹಿತರೆ, ಕರ್ನಾಟಕದಲ್ಲಿ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸೊರಬ ತಾಲೂಕಿನಲ್ಲಿರುವಷ್ಟು ಕೆರೆಗಳನ್ನು ಬೇರೆ ಕಡೆ ಎಲ್ಲೂ ಕಾಣಲಿಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಈ ಭಾಗದಲ್ಲಿ ಆಡಳಿತ ಮಾಡಿದ್ದಂಥ ಕೆಳದಿ ಅರಸರು ಈ ಭಾಗದಲ್ಲಿ ನೀರಾವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಬಹಳ ಕೆರೆ ಕಟ್ಟೆಗಳನ್ನು, ಕಲ್ಯಾಣಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂತಹ ನಿರ್ಮಾಣಗಳಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದು ವಿಶೇಷ. ಈ ಚಂಪಕು ಸರಸ್ಸಿನ ಬಗ್ಗೆ ನಮ್ಮ ಯೂಟ್ಯೂಬ್ನಲ್ಲಿ 2-3 ಸ್ಟೋರೀಸ್ಗಳಿದೆ. ಅವುಗಳನ್ನು ನೋಡಿ ಮತ್ತು ನಮ್ಮ ಎಲ್ಲ ಯೂನಿಟ್ಗಳಿಗೆ ಆನ್ಲೈನ್ನಲ್ಲಿರುವಂಥ ಸಮಾಜಮುಖಿ.net ನ್ಯೂಸ್ ಪೋರ್ಟಲ್, ಸಮಾಜಮುಖಿ.net ಮತ್ತು ಕನ್ನಡದಲ್ಲಿ ಸಮಾಜಮುಖಿ ಫೇಸ್ಬುಕ್ ಪೇಜ್ ಹಾಗೂ ಸಮಾಜಮುಖಿ ಯೂಟ್ಯೂಬ್ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನೀವು ನಮಗೆ ನೆರವಾಗಿ ನಾವು ನಿಮಗೆ ಕರ್ನಾಟಕದ ಇಂಥ ವೈಶಿಷ್ಟ್ಯಗಳನ್ನು ತಿಳಿಸ್ತೀವಿ.